ಸೂಪರ್ ಸಿನಿಮಾ ನೋಡ್ತಿದ್ದಾರೆ. ಸೊ ನಿಮಗೆ ಗ್ಯಾರಂಟಿ ಖುಷಿಯಾಗಿದೆ ಅನ್ಸುತ್ತೆ. ಆ ಖುಷಿ ನಾನು ನೋಡಿದ್ರೆ ಗೊತ್ತಾಗುತ್ತಲ್ಲ ಎಷ್ಟು ಖುಷಿಯಾಗಿದೆ ಅಂತ. ಹೇಗೆ ಹಂಚ್ಕೊತೀರಾ ಸರ್ ಈ ಖುಷಿನ? ಇಲ್ಲ, ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಎಲ್ಲರ ಥರ ನಾನು ಅವ್ರ ದೊಡ್ಡ ಫ್ಯಾನು, ಅಂದರೆ ಇನ್ನೂ ಹುಚ್ಚ ಫ್ಯಾನ್ ಅಂತಾರಲ್ಲ ಆ ಥರ ಫ್ಯಾನು. ನನಗೆ ಈ ಅನುಭವ ಆಗಿರಲಿಲ್ಲ. ಅವ್ರ ಚಿತ್ರಗಳು ನೋಡಿದಾರಂತ ನಂದು, ನನ್ನ ಜೊತೇಲಿ ನೋಡಿರೋ ಅನುಭವ ಆಗಿರಲಿಲ್ಲ. ಇದು ಫಸ್ಟ್ ಟೈಮು. ತುಂಬ ಖುಷಿ ಅನ್ನಿಸ್ತಾ ಇದೆ. ಸರ್ ಅವ್ರು ನಿಮ್ಗೆ ಯಾವಾಗ ಕಾಂಟ್ಯಾಕ್ಟ್ ಮಾಡಿದ್ರು, ಯಾವಾಗ ನೋಡಬೇಕು ಅಂತ? ಅದು ರಾಕ್ಲೈನ್ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ರಾಕ್ಲೈನ್ ಅವ್ರು ಅರೇಂಜ್ ಮಾಡಿದ್ದು ಅದನ್ನು. ಅವ್ರು ರಾಕ್ಲೈನ್ ಅವ್ರು ಅವಾಗವಾಗ ಸಿಗ್ತಾ ಇರ್ತಾರೆ ಅವ್ರಿಗೆ, ಅವ್ರು ನೋಡಬೇಕು ಅಂತ. ಈಗ ಇಂಟರ್ವಲ್ ಆಯಿತು. ಸೊ ಇಂಟರ್ವಲ್ ನೋಡ್ಕೊಂಡು ಬಂದಮೇಲೆ ಏನು ಹೇಳಿದ್ರು? ಅದು ನೀವು ಅವ್ರ ಬಾಯಲ್ಲೇ ಕೇಳಬೇಕು, ನಾವು ಹೇಳಿದ್ರೆ ಚೆನ್ನಾಗಿರಲ್ಲ. ಫಸ್ಟ್ ಫೀಡ್ಬ್ಯಾಕ್ ಯಾವ ಥರ ಐತಿ, ಏನಂತ ಹೇಳಿದ್ರು ಸರ್? ಅಯ್ಯೋ, ಅವ್ರು ತುಂಬ ದೊಡ್ಡ ವಿಷಯಗಳು ನಾನು ಹೇಳೋದಕ್ಕೆ ನಾಚಿಕೆ ಆಗುತ್ತೆ ನನಗೆ. ಅಲ್ಲ, ನಿಮ್ಮ ಸ್ಕ್ರೀನ್ ಪ್ಲೇನೇ ಒಂಥರ ಭಾಳ ಬೇರೆ ಥರ, ಅದು ಕಂಪೇರ್ ಮಾಡೋಕ್ಕಾಗಲ್ಲ ಅಂದರು. ಆಮೇಲೆ ಎರಡು ದೊಡ್ಡ ಹೆಸರು ಹೇಳಿದ್ರು, ಇನ್ನು ಮನೋಜ್ ಕುಮಾರ್ ಆಮೇಲೆ ಗುರುದತ್ತು, ಇಬ್ಬರು ಸೇರಿಸಿ ಕಾಂಬಿನೇಷನ್ ಥರ ನೀವು ಅಂದರು. ಅದು ಅವ್ರಿಗೆ ಗೊತ್ತು, ಚೆನ್ನಾಗಿ ಅವರೇ ಹೇಳ್ತಾರೆ. ನಿಜವಾಳು ತುಂಬ ಅವ್ರು ಏನು ಹೇಳಿದ್ರು ಖುಷಿನೇ ನಿಜವಾಳು ನಮಗೆ. ಸುಮ್ಮನೆ ಹಿಂಗಂದರೆ ಸಾಕು, ಅಷ್ಟೇ ಖುಷಿ ನಮಗೆ. ಸರ್, ಈ ಕಾಂಪ್ಲಿಮೆಂಟ್ಸನ್ನು ಹೆಂಗೆ ತಗೋತೀರಿ? ಅಂದರೆ ಮುಂದಿನ ನಿಮ್ಮ ಸಿನಿಮಾಗಳಿಗೆ ಇಲ್ಲ, ನಿಜವಾಳು ಅದು ತುಂಬ, ಅದು ಯಾವಾಗಲೂ ಏನೋ ಆ ಹೊರೆ ಇದ್ದೇ ಇರುತ್ತೆ. ಎಲ್ಲದಕ್ಕಿಂತ ಜನಗಳು ಆಶೀರ್ವಾದ ಮಾಡಿ ಈ ಚಿತ್ರನ ಇಷ್ಟು ದೊಡ್ಡ ಹಿಟ್ ಮಾಡಿದ್ದಾರೆ. ಅದು ತುಂಬ ಜವಾಬ್ದಾರಿ ಇದೆ. ಇನ್ನು ಮುಂದೆ ನಾನು ಚಿತ್ರ ಮಾಡೋದು ಇನ್ನೂ ಜಾಸ್ತಿ ಯೋಚನೆ ಮಾಡಿ ಇದಕ್ಕಿಂತ ಚೆನ್ನಾಗಿ ಮಾಡಬೇಕು ಅನ್ನೋ ಆಸೆ ಇದೆ. ಖಂಡಿತ ಆ ಪ್ರಯತ್ನದಲ್ಲೇ ಇದ್ದೀನಿ. ಸರ್, ಒಂದು ವೇಳೆ ನಿಮಗೂ ಕೂಡ ಒಂದು ಆಸೆ ಇರುತ್ತಲ್ವಾ, ರಜನಿ ಸರ್ ನಮ್ಮ ಸಿನಿಮಾ ನಾನು ಡೈರೆಕ್ಟ್ ಮಾಡೋ ಸಿನಿಮಾ ಆ್ಯಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ, ಆ ಥರದ್ದು ಒಂದು ಆಸೆ ಇದೆ? ಇಲ್ಲ, ಯಾರಿಗಿರಲ್ಲ ಹೇಳಿ, ಯಾರಿಗಿರಲ್ಲ ಆಸೆ? ಖಂಡಿತ ಆಸೆ ಇದೆ. ನೋಡೋಣ, ಎಲ್ಲ ದೇವ್ರ ಕೈಲಿದೆ, ನಮ್ಮ ಕೈಲಿಲ್ಲ ಅದು. ಸರ್, ಇಷ್ಟು ವರ್ಷಗಳಲ್ಲಿ ಆ ಥರದ್ದು ಯಾವ್ದಾದ್ರು ಒಂದು ಆಫರ್ ಬಂದಿದ್ದಿದೆಯಾ ಸರ್? ಯಾವ ಥರ? ರಜನಿಕಾಂತ್ ಅವರು ನಿಮ್ಮ ನಿರ್ದೇಶನ ಚಿತ್ರದಲ್ಲಿ ಆಕ್ಟ್ ಮಾಡಬೇಕು ಅಂತ ಆಸೆ ವ್ಯಕ್ತಪಡಿಸಿದ್ದು, ಆ ಥರದ್ದು ಇಷ್ಟು ವರ್ಷದಲ್ಲಿ ಯಾವಾಗ ಇಲ್ಲ, ಆ ಥರ ಅಲ್ಲ. ಪ್ರಾಜೆಕ್ಟ್ ಆಗಿತ್ತ? ಅಂದರೆ ಇವಾಗ ನನ್ನ ಚಿತ್ರಗಳೆಲ್ಲ ನೋಡಿದಾಗೆಲ್ಲ ಅವ್ರು ನನ್ನ ಕರೆಸಿ ಮಾತಾಡೋರು. ಏನು ಉಪೇಂದ್ರ ಟೈಮಿಂದ, ಓಮ್ ಟೈಮಿಂದನೂ ಕೂಡ ಅವ್ರದ್ದು ಅದೊಂದು ತುಂಬ ದೊಡ್ಡ ಗುಣ. ಅವ್ರಿಗೆ ಇಷ್ಟ ಆದರೆ ಕರೆಸಿ, ಅವ್ರು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಒಂದು ಅರ್ಧ ಗಂಟೆ ಫ್ರೀ ಮಾಡಿಕೊಂಡು ತುಂಬ ಅದರ ಅಡ್ವೈಸ್ ಮಾಡ್ತಾರೆ. ಹಿಂಗೆ ತುಂಬ ಚೆನ್ನಾಗಿತ್ತು ಅಂತಾರೆ. ಅಷ್ಟು ಒಳ್ಳೆ ಆ ಥರ ನನ್ನ ಹತ್ರ ತುಂಬ ಹಂಚ್ಕೊಂಡಿದ್ದಾರೆ. ಒಂದು ಸತಿ ಅವ್ರ ಲೈಫ್ ಸ್ಟೋರಿನೇ ಸಿನಿಮಾ ಮಾಡಿ ನೀವು ಅಂತ ಅವ್ರದ್ದು ಇದನ್ನೇ ಹೇಳಿದರು. ನಾನು ಸೂಪರ್ ಸ್ಟಾರ್ ಅಂತಲೇ ಒಂದು ಸಿನಿಮಾ ಇದು ಮಾಡಿ ಅಂತ. ಅದೊಂದು ಅನುಭವ ಅವ್ರ ಜೊತೆ ನನಗಾಗಿದ್ದು. ಸೊ ಆ ಪ್ರಯತ್ನ ಏನಾದರೂ ಮುಂದೆ ನೋಡ್ಬೋದು? ಆ ಪ್ರಾಜೆಕ್ಟ್ ಹೇಳಿದ್ನಲ್ಲ, ನಮ್ಮ ಕೈಲೇನಿಲ್ಲ ನಿಜವಾಳು, ಎಲ್ಲ ಅವ್ರ ಕೈಲಿದೆ. ಸೂಪರ್ ಸಿನಿಮಾದ ಸಕ್ಸಸ್ ಇಷ್ಟರ ಮಟ್ಟಿಗೆ ಆಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಾ? ಇಲ್ಲ, ನಾನು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ. ನನಗೊಂದೇನೆಂದರೆ, ನಾನು ಸಿನಿಮಾ ಮಾಡಬೇಕಾದ್ರೆ ನಾನೊಬ್ಬ ಕಾಮನ್ ಆಡಿಯನ್ಸ್ ಆಗಿ ನಾನು ಹೋಗಿ ಚಿತ್ರ ನೋಡಿದ್ರೆ ನನಗೇನು ಇಷ್ಟ ಆಗುತ್ತೆ, ಏನು ಇಷ್ಟ ಅಷ್ಟೇ ಇಟ್ಕೊಂಡು ಮಾಡ್ತೀನಿ. ಪ್ರೊಡ್ಯೂಸರ್ ಹಾಕಿರೋ ದುಡ್ಡು ವಾಪಸ್ ಬರಬೇಕು, ನೋಡಿರೋ ಜನಕ್ಕೆ ಖುಷಿ ಆಗಬೇಕು, ಅದೆರಡೇ ನನ್ನ ಇದು. ಅದ್ರ ಮೇಲೆ ಅದು ಎಷ್ಟು ಹಿಟ್ ಆಗುತ್ತೆ ಅನ್ನೋದು ಎಲ್ಲ ಜನಗಳ ಕೈಲಿ ಬಿಟ್ಟಿದೆ, ಅದು ನಮ್ಮ ಕೈಲಿಲ್ಲ. ಅದು ಎಲ್ಲ ಅವ್ರ ಪ್ರೀತಿ, ಅವ್ರ ಆಶೀರ್ವಾದ ಅಷ್ಟೇ. ಥ್ಯಾಂಕ್ ಯು. ಅಂದರೆ ನನಗೆ ಈ ಚಿತ್ರ ಮಾಡೋದಕ್ಕೆ ಮುಂಚೆ ನಾನು ಒಂದ್ಸರಿ ಮೀಟ್ ಮಾಡಿದಾಗ ಕಥೆಯನ್ನು ಹೇಳಿದ್ದೆ ಅವ್ರಿಗೆ, ಈ ಥರ ಒಂದು ಚಿತ್ರ ಮಾಡ್ತಾಯಿದ್ದೀನಿ ಸರ್ ಅಂತ. ತುಂಬ ಸಂತೋಷಪಟ್ಟಿದ್ರು, ಕತೆ ಚೆನ್ನಾಗಿದೆ ಅಂತ ಸಂತೋಷಪಟ್ಟಿದ್ರು. ಆಮೇಲೆ ಮಧ್ಯೆ ಒಂದೆರಡು ಸರಿ ಬೆಂಗಳೂರಿಗೆ ಬಂದಿದ್ದರು. ಬೆಂಗಳೂರಿಗೆ ಬಂದಾಗ ನಾನು ಕೇಳಿದ್ದೆ, ಸರ್ ಚಿತ್ರ ಇಲ್ಲ ತುಂಬ ಚೆನ್ನಾಗಿದೆ ಅಂತ ಕೇಳ್ಪಟ್ಟೆ, ನಾನು ನೋಡ್ತೀನಿ ರಾಕ್ಲೈನ್ ಅಂದರು. ಸೊ ಇವತ್ತು ಬಂದರು, ನೋಡ್ತೀನಿ ಇವತ್ತು ಅಂತ ಹೇಳಿದ್ರು, ನೋಡ್ತಾ ಇದ್ದಾರೆ ಅಷ್ಟೇ. ರಜನಿಕಾಂತ್ ಅವರು ಆಗಾಗ ಬರ್ತಾನೆ ಇರ್ತಾರಂತೆ. ಸೊ ಸೂಪರ್ ಸಿನಿಮಾ ಇವತ್ತು ನೀವೇ ಕರ್ಸ್ಕೊಂಡ್ರ ಅಥವಾ ಅವರೇ ನೋಡ್ಬೇಕಂತ ಇಷ್ಟಪಟ್ಟು ಕೇಳಿದ್ರ? ನಾನು ತುಂಬ ಹಿಂದೆ ಕೇಳ್ತಾ ಇದ್ದೆ ಅವ್ರನ್ನ, ದಯವಿಟ್ಟು ನೋಡಿ ಸರ್ ಪಿಕ್ಚರ್. ಯಾಕಂದರೆ ಕತೆ ಕೇಳಿದಾಗಲೇ ಈ ವಾಸ್ ವೆರಿ ಮಚ್ ಇಂಪ್ರೆಸ್ಡ್. ಪಿಕ್ಚರ್ ನೋಡ್ಬೇಕು ಅಂತ ಇದ್ರು ಅವರು. ಸರಿ ಸರ್, ರೆಡಿ ಆದಮೇಲೆ ನಾನು ಹೇಳ್ತೀನಿ ಸರ್ ಅಂದಿದ್ದೆ. ಸೊ ಪಿಕ್ಚರ್ ರೆಡಿ ಆದಮೇಲೆ ಹೇಳಿದ್ದೆ ಅವರಿಗೆ, ಬೆಂಗಳೂರು ಬಂದಾಗ ನೋಡ್ತೀನಿ ಅಂತ ಹೇಳಿದರು. ಸೊ ಬಂದಾಗ ನಾನು ಸರ್ನ ಕೇಳಿದೆ, ಸರ್ ಪಿಕ್ಚರ್ ನೋಡಿ ಸರ್ ಅಂತ. ಖಂಡಿತವೂ ನೋಡ್ತೀನಿ, ನಾನು ನೋಡಬೇಕು ಅಂತ ಇದ್ದೀನಿ, ನೋಡ್ತೀನಿ ಅಂತ ಇವತ್ತು ನೋಡ್ತಾ ಇದ್ದಾರೆ. ಅವ್ರ ಅಭಿಪ್ರಾಯನ ನೀವೇ ಕೇಳಿ ತಿಳ್ಕೋಬೇಕು. ಸರ್, ಪಿಕ್ಚರ್ ನೋಡ್ಬೇಕು, ಫಸ್ಟ್ ಹಾಫ್ ನೋಡಿದ್ಮೇಲೆ ಅವ್ರ ಫೀಡ್ಬ್ಯಾಕ್ ಏನಿತ್ತು, ಏನು ಹೇಳಿದ್ರು ಸರ್? ಖುಷಿಪಟ್ಟರು. ಉಪೇಂದ್ರ ಅವ್ರನ್ನ ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು. ನಿಮಗೆ ಸಿಕ್ಕಂಥ ಕಾಂಪ್ಲಿಮೆಂಟ್ಸ್? ನಾನೊಂದು ಚಿಕ್ಕ ಪಾತ್ರ ಮಾಡಿದ್ನಲ್ಲ, ನನಗೂ ಗೊತ್ತಿಲ್ಲ ನೀವು ಪಾತ್ರ ಇಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ ಒಂದು ಖುಷಿಪಟ್ಟು ನನಗೆ ಒಂದು ಕಾಂಪ್ಲಿಮೆಂಟ್ಸ್ ಕೊಟ್ಟರು.
ಉಪೇಂದ್ರ ದೊಡ್ಡ ಒಂದು ಭಾಳ ಡಿಫರೆಂಟ್ ಆ್ಯಕ್ಟರ್ ಆ್ಯಂಡ್ ಡೈರೆಕ್ಟರ್. ಇಂಡಿಯಾದಲ್ಲೇ ಉಪೇಂದ್ರ ಥರ ಒಂದು ಯೋಚನೆ ಮಾಡೋರು ಯಾರೂ ಇಲ್ಲ. ಭಾಳ ಹೊಸದಾಗಿ ಅವರು ಒಬ್ಬರು ಮಾತ್ರ ಆ ಥರ ಯೋಚನೆ ಮಾಡೋಕ್ಕೆ ಸಾಧ್ಯ. ಆ್ಯಂಡ್ ಐ ಲೈಕ್ ಉಪೇಂದ್ರ ಆ್ಯಸ್ ಅ ಡೈರೆಕ್ಟರ್ ವೆರಿ ಮಚ್. ಸೊ ಆಫ್ಟರ್ 8 years ಈಗ 10 years ಅಲ್ಲ, 10 years ಆದಮೇಲೆ ಈಗ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ನಾವು ಡೈರೆಕ್ಷನ್ನ ಕಂಟಿನ್ಯೂ ಮಾಡಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬೇರೆ ಪಿಕ್ಚರ್ಗಳು ಮಾಡಿಬಿಟ್ಟು ಡೈರೆಕ್ಷನ್ ಮಾಡಬೇಕು. ತುಂಬ ಚೆನ್ನಾಗಿ ಇಷ್ಟ ಆಯ್ತು ನನಗೆ. ಓಕೆ, ಸೊ ಗಾಡ್ ಬ್ಲೆಸ್ ಯು. ಆ್ಯಂಡ್ ರಾಕ್ಲಿಯನ್ ಆಲ್ಸೋ ಎಕ್ಸಲೆಂಟ್, ತುಂಬ ಚೆನ್ನಾಗಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ಒಳ್ಳೆ ಡಿಫ್ರೆಂಟ್. ಥ್ಯಾಂಕ್ ಯು. ನೋಡೋಣ ಫ್ಯೂಚರ್ನಲ್ಲಿ ಅವರು ಡೈರೆಕ್ಟ್ರು ಕತೆ ಗೀತೆಲ್ಲ ತೊಗೊಂಬಂದರೆ ಒಳ್ಳೆ ಕತೆ ಎಲ್ಲ ಸಿಕ್ಕರೆ ಡೆಫಿನೆಟ್ ಅವ್ರು ಮಾಡ್ತೀವಿ. ಸರ್ ಹಿಂದೆ ಕೂಡ ಒಂದು ಪ್ಲಾನ್ ಇತ್ತು ಅಂತ. ರಜನಿಕಾಂತ್ ಅವರು ಮತ್ತೆ ಲಾಂಗ್ ಟೈಮ್ ಆದ್ಮೇಲೆ ಅಂತ ಎಲ್ಲರೂ ಇದು ಮಾಡ್ತಿದ್ರು ಕನ್ನಡದಲ್ಲಿ. ಇನ್ನು ಒಳ್ಳೆ ಅವಕಾಶ, ಒಳ್ಳೆ ಪಾತ್ರ ಸಿಗ್ತಾ ಇಲ್ಲಮ್ಮ. ಸೊ ಡೆಫಿನೆಟಾಗಿ ಆ ಥರ ಸಿಕ್ಕರೆ ಡೆಫಿನೆಟಾಗಿ ಮಾಡ್ತೀನಿ ನಾನು. ನನಗೂ ಇಷ್ಟ ಇದೆ, ಡೆಫಿನೆಟಾಗಿ ಮಾಡ್ತೀನಿ. ಇಲ್ಲ, ಅದಿಲ್ಲ, ರೂಮರ್ ಅಷ್ಟೇ, ಅದಿಲ್ಲ. ಗೊತ್ತಿಲ್ವಲ್ಲ, ಅವಕಾಶ ಯಾವಾಗ ಬರ್ತದೆ ಗೊತ್ತು. ಒಳ್ಳೆ ಕತೆ, ಒಳ್ಳೆ ಪಾತ್ರ, ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರೆ ಡೆಫಿನೆಟಾಗಿ ಮಾಡ್ತೀನಿ. ತುಂಬಾ ಇಷ್ಟವಾಗಿದ್ದ ಅಂಶ ಏನು ಸರ್ ಸೂಪರ್ ಸಿನಿಮಾದಲ್ಲಿ ನಿಮ್ಗೆ ಇಷ್ಟವಾಗಿದ್ದು? ಇಲ್ಲ, ಅವ್ರ ಕತೆ ಹೇಳಿದ್ದ ರೀತಿನ ಆ್ಯಕ್ಚುಲಿ ಆ ಪಿಕ್ಚರ್ ಸ್ಟಾರ್ಟ್ ಮಾಡಿದ್ದೇನೆ. ಅದು ಹೇಗಿದೆ ಅಂತ ಹೇಳಿದ್ರೆ ಅಷ್ಟೊಂದು ದೊಡ್ಡ ವಿಷಯನ ಬಂದ್ಬಿಟ್ಟು ಒಂದು ಈ ಸ್ಟೈಲಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಬಹಳ ಯೋಚನೆ ಮಾಡಬೇಕಾದ ವಿಷಯ. ಥ್ಯಾಂಕ್ ಯು ವೆರಿ ಮಚ್.